ಫಸ್ಟ್ ಹೆಡ್ಡಿಂಗ್ ಥರ್ಡ್ ಕ್ವಶನ್. ಓಕೆ, ಈಗ ಒಂದು ಈಕ್ವೇಶನ್ ಕೊಟ್ಟಿದ್ದಾನೆ, ಅದು ಕ್ವಾಡ್ರಾಟಿಕ್ ಇಕ್ವೇಶನ್ ಹೌದಾ ಇಲ್ಲ ಅಂತ ಹೇಳ್ಬೇಕು. ಓಕೆ, ಅದು ಯಾವ ತರ ಮಾಡ್ಬೇಕು ನೋಡ್ರಿ. ಓಕೆ, ಇವ್ರಿಬ್ಬರು ಮಲ್ಟಿಪ್ಲೈ ಮಾಡಕ್ ಹೌದಾ, ಇಲ್ಲಿ ಎಕ್ಸ್ ಇದೆಲ್ಲ, ಫಸ್ಟ್ ಇದು ಮಲ್ಟಿಪ್ಲೈ ಮಾಡಿ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಯ್ತು. ಆಮೇಲೆ ಇವ್ರ ಜೊತೆ ಮಾಡ್ರಿ ಪ್ಲಸ್ ಇಂಟು ಪ್ಲಸ್ ಎಕ್ಸ್ ಒನ್ ಜಾ ಏನಾಗುತ್ತೆ 1x ಆಗುತ್ತೆ. ಓಕೆ, ಈ ನಂಬರಿಂದ ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟ್ ಈ ನಂಬರ್ ಸೆಲೆಕ್ಟ್ ಮಾಡ್ರಿ, ಇದರಿಂದ ಮಲ್ಟಿಪ್ಲೈ ಮಾಡ್ರಿ. ಮೈನಸ್ ಇಂಟು ಪ್ಲಸ್ ಮೈನಸ್ 2 ಇಂಟು ಎಕ್ಸ್ 2x. ಓಕೆ, ನೆಕ್ಸ್ಟ್ ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ 2 1 ಜಾ 2 ಆಯ್ತು. ಓಕೆ, ಇಲ್ಲಿ ನೆಕ್ಸ್ಟ್ ಇದು ಕೂಡ ಇವರಿಬ್ಬರು ಕೂಡ ಹಂಗೆ ಮಲ್ಟಿಪ್ಲೈ ಮಾಡ್ರಿ. ಎಕ್ಸ್ ತಗೊಳ್ರಿ, ಮಲ್ಟಿಪ್ಲೈ ಮಾಡ್ರಿ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರು. ನೆಕ್ಸ್ಟ್ ಇಲ್ಲಿಂದ ಮಲ್ಟಿಪ್ಲೈ ಮಾಡಿ ಪ್ಲಸ್ ಇಂಟು ಪ್ಲಸ್ ಎಕ್ಸ್ ಇಂಟು 3x ಆಯ್ತು. ಓಕೆ, ನೆಕ್ಸ್ಟ್ ಈಗ ಈ ನಂಬರ್ ತಗೊಳ್ರಿ, ಈ ನಂಬರ್ನ ಇವ್ರ ಜೊತೆ ಮಲ್ಟಿಪ್ಲೈ ಮಾಡಿ ಮೈನಸ್ ಇಂಟು ಪ್ಲಸ್ ಮೈನಸ್ 1 ಇಂಟು ಎಕ್ಸ್ 1x. ಓಕೆ, ನೆಕ್ಸ್ಟ್ ಈ ನಂಬರಿಂದ ಮೈನಸ್ ಇಂಟು ಪ್ಲಸ್ ಮೈನಸ್ 1 3 ಜಾ 3 ಆಯ್ತು. ಓಕೆನಾ, ಈಗ ನೋಡ್ರಿ, ಈಗ ಎಲ್ಲವೂ ಲೆಫ್ಟ್ ಸೈಡ್ ತಗೊಂಡ್ಬಂದ್ರಿ. ಓಕೆ, ಎಕ್ಸ್ ಸ್ಕ್ವೇರು ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ ತಾನೆ, ಈ ಕಡೆ ಬಂದ್ರೆ ಮೈನಸ್ ಎಕ್ಸ್ ಸ್ಕ್ವೇರು. ಓಕೆ, ಈಗ ಇವ್ರಿಬ್ಬರನ್ನ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳ್ರಿ. ಓಕೆ, ಇವ್ರಿಬ್ಬರನ್ನ ಸಿಂಪ್ಲಿಫೈ ಮಾಡಿದ್ರೆ ಮೈನಸ್ 1x ಆಗುತ್ತೆ. ಒಂದು ಪ್ಲಸ್ ಮೈನಸ್ ಇದ್ದ ಗ್ರೇಟರ್ ನಂಬರ್ಸ್ ಏನಾಗಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. 2x ಅಲ್ಲಿ 1x ಹೋದ್ರೆ 1x. ಓಕೆ, ಮೈನಸ್ 2 ಇಲ್ಲಿ ಇಡ್ತೀನಿ, ಇದು ಆಲ್ರೆಡಿ ಈ ಕಡೆ ಶಿಫ್ಟ್ ಮಾಡಿಬಿಡ್ತೀನಿ. ಇಲ್ಲಿ ನೋಡ್ರಿ 3x ಮೈನಸ್ 1x 2x ಆಯ್ತು, ಮೈನಸ್ 3 ಉಳಿಯುತ್ತೆ. ಓಕೆ, ಈಗ ನೋಡ್ರಿ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಈಗ ನೋಡ್ರಿ ಮೈನಸ್ 1x, ಈ ಪ್ಲಸ್ 2x ಈ ಕಡೆ ಬಂದ್ರೆ ಮೈನಸ್ 2x. ಓಕೆ, ಮೈನಸ್ 2 ಮೈನಸ್ 3 ಈ ಕಡೆ ಬಂದ್ರೆ ಪ್ಲಸ್ 3 ಆಯ್ತು, ಈಕ್ವಲ್ ಟು 0. ಈಗ ಇದೇನಾಯ್ತು, ಇವ್ರಿಬ್ಬರು ಸಾಲ್ವ್ ಮಾಡಿದ್ರೆ ಮೈನಸ್ 3x ಆಗುತ್ತೆ. ಎರಡು ಮೈನಸ್ ಇದ್ದ ಮೈನಸ್ ಸೈನ್ ಹಾಕಿ ಆ್ಯಡ್ ಮಾಡಬೇಕು. ಇವರಿಬ್ಬರು ಸಾಲ್ವ್ ಮಾಡಿದ್ರೆ ಒಂದು ಮೈನಸ್ ಪ್ಲಸ್ ಇದ್ದ ಗ್ರೇಟರ್ ನಂಬರ್ಸ್ ಏನು ಹಾಕ್ತೀನಿ, ಸಬ್ಟ್ರಾಕ್ಟ್ ಮಾಡಿ 3 ಅಲ್ಲಿ 2 ಹೋದ್ರೆ 1. ಸೊ ಇದು ಬಂತು. ಇಲ್ಲಿ ನೋಡ್ರಿ, ಇಲ್ಲಿ ಹೈಯೆಸ್ಟ್ ಪವರ್ 2 ಇಲ್ಲ ಅಂತಂದ್ರೆ ಅದು ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲ. ಇಲ್ಲ ಹೈಯೆಸ್ಟ್ ಪವರ್ 2 ಇಲ್ಲ, ಸೊ ಅದಕ್ಕೆ ಏನ್ ಬರ್ಬಿಡ್ತೀವಿ ಅಂತಂದ್ರೆ ಇಲ್ಲಿ ಸ್ಟೇಟ್ಮೆಂಟು, ಸಿನ್ಸ್ ಇಟ್ ಈಸ್ ನಾಟ್ ಇನ್ ದ ಫಾರ್ಮ್ ಆಫ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಓಕೆ, ಇಟ್ ಈಸ್ ನಾಟ್ ಎ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಬರೀತೀವಿ. ಯಾಕಂದ್ರೆ ಇಲ್ಲಿ ಹೈಯೆಸ್ಟ್ ಪವರ್ 2 ಇಲ್ಲ ಅಂತಂದ್ರೆ ಅದು ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲ. ಹೈಯೆಸ್ಟ್ ಪವರ್ 2 ಇದ್ರೆ ಅದನ್ನ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಕರಿತೀವಿ.